ಇವರು ಯಾರು ಇವರು? ಅವರು ಮೊದಲಿಂದ ಹಳೆ ಕಾಲದಿಂದ ಈ ಊರಲ್ಲಿ ಅವರು ಒಬ್ಬ ಬ್ರಾಹ್ಮಣ ಜನಾಂಗದಲ್ಲೇ ಹುಟ್ಟಿದಂತ ತಾಯಿ ತಂದೆಯವರು. ಅವರು ಶ್ರೀಮಂತರಾಗಿದ್ರಂತ ಆ ಕಾಲದಲ್ಲಿ. ಇವಾಗ ಬರ್ತಾ ಬರ್ತಾ ಅವರ ಮಲತಾಯಿ ಒಬ್ರು ಅನ್ಯಾಯ ಮೋಸ ಮಾಡೋದಕ್ಕೆ ಬೀದಿಗೆ ನೂಕ್ಬಿಟ್ಟಿದ್ದಾರೆ ಅವ್ವ ಮಗಳನ್ನ. ಅವ್ರು 40 ವರ್ಷದಿಂದ ನಾನ್ ಕಂಡಂಗೆ ಈ ಊರಿಗೆ ಮದುವೆ ಆಗಿ ಬಂದ್ಮೇಲೆ ಡಾಕ್ಟರ್ BN ಪದ್ಮನಾಭನ ನಾವು ಮದುವೆ ಆಗಿ ಬಂದಾಗ ಇವ್ರು ರೋಡಲ್ಲಿ ಹೋಗ್ತಿದ್ದಿದ್ದು ನೋಡ್ತಿದ್ದೆ ನಾನು. ಅವಾಗಲೇ ಅನಾಥರಾಗಿ ಬೀದಿಗೆ ಬಂದ್ಬಿಟ್ಟಿದ್ರು. ಆವಾಗ ಅವರಿಗೆ ಒಂದು ನಮ್ಮ ಮನೆಯಲ್ಲೇ ಒಂದು 5-6 ವರ್ಷ ನೆಲೆಯನ್ನು ಕೊಟ್ಟು ನಾವು ಇರಿಸ್ಕೊಂಡಿದ್ವಿ. ಆಮೇಲೆ ನಾವು ಮನೆ ಕಟ್ಟಬೇಕಲ್ಲ, ಕಾರಣಾಂತರದಿಂದ ಮುನ್ಸಿಪಾಲ್ಟಿ ಸಹಾಯ ತಗೊಂಡು ಈ ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೊಂದು ಚಿಕ್ಕದಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಸ್ಕೊಟ್ವಿ. ನಂದೀಶ್ ಅವರ ಸಹಯೋಗದೊಂದಿಗೆ ಅದನ್ನು ಮನೆಯನ್ನು ನಿರ್ಮಾಣ ಮಾಡಿದ್ವಿ. ಅವ್ರು ಸುಖವಾಗಿದ್ದರು. ಅಂದರೆ ಅವ್ರ ಮನೆ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ವ ಮಗಳಿಬ್ಬರೂ. ಭಿಕ್ಷೆ ಬೇಡ್ತಿರ್ಲಿಲ್ಲ ಅವಾಗ. ಈಗ ಒಂದು 15 ವರ್ಷದಿಂದ ಭಿಕ್ಷೆ ಬೇಡಕ್ಕೆ ನಿಂತ್ಕೊಂಡ್ರು. ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಆಮೇಲೆ ನೋಡಿದ್ವಿ, ಇವಾಗ ನೋಡಿದ್ರೆ ಅವ್ಳ ಸಾವಿತ್ರಿ ಅನ್ನೋಳು ತುಂಬ ವೀಕ್ ಆಗಿದ್ದಾಳೆ. ಇವತ್ತು ಎದ್ದೇಳೋಕ್ಕೆ ಆಗಲಿಲ್ಲ ಅವಳಿಗೆ. ಸ್ನಾನ ಆಗ್ತಾ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಯಾಕೆ ಹಿಂಗೆ ಎಲ್ಲಿ ಸತ್ತೋಗ್ಬಿಡ್ತಾಳೋ ಅನ್ನೋ ಬೈಕೆ ಇವತ್ತು ಮೈಸೂರ ಟ್ರಸ್ಟಿಯವ್ರ ಕಡೆಯವ್ರನ್ನ ಕರೆಸ್ಕೊಂಡು ನಾವು ಸಮಾಜದ ರಂಗನಾಯಕಿ ಸಮಾಜದ ಅಧ್ಯಕ್ಷ ನಾನು ಇವ್ರನ್ನೆಲ್ಲ ಕರೆಸ್ಕೊಂಡು ಇವತ್ತು ಬನ್ರಪ್ಪ ಅಂದೆ. ಅವಳು ಅಕ್ಕ ನೀವಿದ್ರೆ ಮಾತ್ರ ಮಾಡಿಸಿ, ಇಲ್ಲದೇ ಇದ್ರೆ ಬೇಡ ಅಕ್ಕ ಅಂದ್ಲು. ಸರಿ, ನಾವು ಹೊಟ್ಟೋಗ್ಬಿಡ್ತಾಳಲ್ಲ, ನಾವು ಎದುರುಗಡೆನಲ್ಲಿ ದುಡ್ಡೆಲ್ಲ ಲೆಕ್ಕಾಚಾರ ಆಗಲಿ, ಅವಳಿಗೂ ಒಂದು ತೃಪ್ತಿ ಆಗುತ್ತೆ ಅಂತ ಇವತ್ತು ಎಲ್ಲ ಲೆಕ್ಕಾಚಾರಕ್ಕೆ ನಿಂತ್ಕೊಂಡು ಮನೆಯೆಲ್ಲ ಮೇಡಮ್. ಇಷ್ಟೊಂದು ಚಿಲ್ಲರೆ ಕಾಸು, ಇಷ್ಟೊಂದು ದುಡ್ಡು ಇದೆ ಇವ್ರ ಹತ್ರ, ಯಾರು ಇಲ್ಲ. ಅದು ಅವರೇ ಸಪೋರ್ಟಿಂದ ಅವಳು ಭಿಕ್ಷೆ ಬೇಡಿದ ದುಡ್ಡೇನೆ ಅದು. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಳ್ಳೆ ಹುಡುಗಿನೇ, ಅಮ್ಮನೂ ಒಳ್ಳೆಯವರು, ಮಗಳೂ ಒಳ್ಳೆಯವರು. ಅವಳಿಗಾಗ್ಲೇ ಒಂದು 70 ವರ್ಷ ಆಗಿದೆ, 65-70 ಆಗಿದೆ. ಯಾರು ಇಲ್ಲ ಈಗ, ಯಾರು ಇಲ್ಲ ಅವಳಿಗೆ. ಈಗ ಅಮ್ಮ ಒಬ್ಳಿದ್ಲು. ಇಷ್ಟೊಂದು ದುಡ್ಡು ಇದೆ, ಏನ್ ಮಾಡ್ತಾರೆ? ಅಮ್ಮ ಮಗಳು ಇಬ್ರು ಭಿಕ್ಷೆ ಬೇಡ್ತಾ ಇದ್ರು. ಆಮೇಲೆ ಗೌರ್ಮೆಂಟ್ ಇಂದ ಸ್ವಲ್ಪ ತಿಂಗಳು 2,000 ಬರುತ್ತಲ್ಲ, ಅದೊಂಚೂರು ಬರ್ತಿತ್ತು ಇಬ್ರಿಗೂನು. ಅದು ಇತ್ತು ಭಿಕ್ಷೆ. ಇದು ಅವರು ಭಿಕ್ಷೆ ಬಂದಿದ್ದ ದುಡ್ಡನ್ನ ₹1 ಖರ್ಚು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅಕ್ಕಪಕ್ಕದವರೆಲ್ಲ ಕಾಫಿ ಕೊಡ್ತಿದ್ವಿ, ಊಟ ತಿಂಡಿ ಕೊಡ್ತಿದ್ವಿ, ಸ್ನಾನಕ್ಕೆ ನೀರು ಕೊಡ್ತಾ ಇದ್ವಿ, ಸೋಪ್ ಕೊಡ್ತೀವಿ, ಶಾಂಪು ಕೊಡ್ತೀವಿ. ಅವಳು ಏನು ಖರ್ಚಿರ್ಲಿಲ್ಲ. ಅದರಿಂದ ಬಂದಿದ್ದ ದುಡ್ಡನ್ನೆಲ್ಲ ಶೇಖರಣೆ ಮಾಡಿದ್ಲು. ಇವತ್ತು ಇಷ್ಟು ಶೇಖರಣೆ ದುಡ್ಡು ಅವಳಿಂದ ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಪ್ರಸಿದ್ಧಿ ಆಗಿದೆ. ಆ ನಿಮಿಷಾಂಬ ತಾಯಿ ಕೂತ್ಕೊಂಡು ಅಷ್ಟು ಸಂಪಾದನೆ ಮಾಡಿದ್ರೆ ಇವಳು ಭಿಕ್ಷೆ ಬೇಡಿ ಇಷ್ಟೊಂದು ಸಂಪಾದನೆ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೂ ಒಳ್ಳೆ ಹುಡುಗಿ, ನಮ್ಮ ಪಟ್ಟಣದಲ್ಲಿ ಒಂದು ಹೆಸರುವಾಸಿಯೇ ಅವಳಿಂದ ಒಂದು ಹೆಸರುವಾಸಿಗೆ ಆಗ್ತಾ ಇದೆ. ಏನ್ ಮಾಡ್ತೀರಿ ದುಡ್ಡನ್ನ? ಇದನ್ನೆಲ್ಲ ಇವಾಗ ಅದೇ ಗೌರ್ಮೆಂಟ್ ಪೊಲೀಸ್ನವ್ರಿಗೂ ಹೇಳ್ಬಿಟ್ಟು ಅವ್ರ ಮುಖೇನ ಬ್ಯಾಂಕ್ ಕಟ್ಬಿಟ್ಟು ಅವಳಿಗೆ ಯಾರು ನಾಮೀನ್ ಮಾಡ್ತಾಳೋ ಅದನ್ನ ಮಾಡ್ಲಿ. ನಾನು ಅದಕ್ಕೆ ಹೇಳ್ದೆ ಗುರುಗಳೇ ನೀವೇ ಎಲ್ಲರಿಗೂ ಊಟ ದಾನ ಅನ್ನದಾನ ಮಾಡ್ತೀರಿ, ಯಾಕೆ ಯಾರ್ಯಾರಿಗೋ ಹೋಗ್ಬೇಕು, ನೀವೇ ತಗೊಳ್ಳಿ, ಎಲ್ಲಾನು ಬೇಕಾದ್ರೆ ನಾವೇ ಸಮಾಜದಿಂದ ಎಲ್ಲ ಸೈನ್ ಮಾಡ್ಕೊಡ್ತೀವಿ ಅಂದ್ವಿ. ಇಲ್ಲಮ್ಮ, ನೀವು ಮಾಡಿದ್ರೂ ಅದು ಗೌರ್ಮೆಂಟ್ ಕಡೆಯಿಂದನೇ ಹೋಗ್ಲಿ ಅಂದಿದ್ದಾರೆ. ಬೇಕಾದ್ರೆ ನಾಮೀನ್ ಅವ್ರಿಗೆ ಮಾಡಿಸ್ತೀವಿ, ಅದೇ ದುಡ್ಡೆಲ್ಲ ಅವರು ಒಂದು 50 ಜನಕ್ಕೂ 100 ಜನಕ್ಕೂ ಕನ್ಯಾದಾನ ಸೇವೆನ ಮಾಡಲಿ ಅಂತ ನಾನು ಇವತ್ತು ಹೇಳಿದ್ದೀನಿ. ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಮಾತಾ ಕ್ಷೇತ್ರ ಬರೀ ದಸರಾ ವಿಚಾರಗಳಿಗೆ ಮತ್ತು ಅವಕ್ಕೆಲ್ಲ ಮತ್ತು ತೀರ್ಥಕ್ಷೇತ್ರ ಮತ್ತು ಶ್ರಾದ್ದ ವೈದಿಕಗಳಿಗೆ ಪ್ರಚಾರ ಆಗ್ತಿತ್ತು. ಆದರೆ ಇವತ್ತಿನ ಸಹ ವಿಶೇಷವಾಗಿ ಶ್ರೀರಂಗಪಟ್ಟಣದ ದಿವಾನ್ ಪೂರ್ಣೆಯ ಬೀದಿಯಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಬ್ಬ ಭಿಕ್ಷುಕಿ, ಅಂದರೆ ಅವಳು ಪಾರ್ವತಿ ಅಂತ ಅವ್ರ ತಾಯಿ ಹೆಸರು, ಅವಳ ಹೆಸರು ಸಾವಿತ್ರಿ ಅಂತ. ಅವಳು ಅನೇಕ ವರ್ಷಗಳಿಂದ ಚಿಕ್ಕ ಗೂಡನ್ನು ಹಾಕ್ಕೊಂಡು ಭಿಕ್ಷೆಯನ್ನು ಬೇಡಿ ಇವತ್ತು ಅವಳನ್ನು ಮನೆಯನ್ನು ಸ್ವಚ್ಛ ಮಾಡಿಕೊಡ್ಬೇಕು, ರೋಗ ರುಜಿನ ಬಂದು ನರಳುತ್ತಾ ಇದ್ಲು. ಶುಚಿ ಮಾಡಿದಾಗ ಅನೇಕ ಸಂಘ ಸಂಸ್ಥೆಯರ ಸಹಾಯದಿಂದ ಅವಳ ದ್ರವ್ಯರಾಶಿಯನ್ನೆಲ್ಲ ನೋಡ್ತಾ ಇದ್ದಾರೆ. ನೋಟುಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅವಳ ಮನೆಯನ್ನು ಸ್ವಚ್ಛ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ದೃಶ್ಯ. ಇನ್ನೂ ನಮಗೇನು ಅನಿಸುತ್ತೆ ಅಂದರೆ ಈ ಥರ ಎಲ್ಲ ಸಂಪಾದನೆ ಮಾಡಿದ್ದು ಸದ್ವಿನಿಯೋಗ ಆಗಬೇಕು. ಅದೆಲ್ಲ ಮಕ್ಕಳುಗಳ ಮಾಡಿ ಏಳಿಸುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರ.